ಸ್ಟಾರ್ಟ್ ಆಯ್ತು. ಲಾಸ್ಟ್ ರಾಫ್ಟ್ ಬಂದು ಬಾಡಿ ಶೇಕ್ ಮಿಲ್ಕಿ ಶೇಕ್ ಅಂತ. ಓ ಮೈ ಗಾಡ್. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲದು ಬಾಡಿ ಶೇಕ್ ಆಗಿದೆ, ಮಿಲ್ಕ್ ಶೇಕ್ ಆಗಿದೆ ಅಂತ ಗೊತ್ತಿಲ್ಲ. ಓಕೆ, ಓ ಮೈ ಗಾಡ್, ಬೈಸನ್ ಬಂದಿದೆ ಅಲ್ಲ. ಇದ್ರ ಮಧ್ಯೆ ಮೈಸನ್ ಇಲ್ಲಿ ನಮ್ದು ಪ್ರೀವಿಯಸ್ ಒಂದು 2 ವಿಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ವಿತ್ ಬೋಟ್ಸ್, ಬೇರೆ ಬೇರೆ ಬೋಟ್ಸ್ ಅಲ್ಲಿ ಹೋದವರ ಒಂದು ಪರಿಸ್ಥಿತಿ ಎಲ್ಲ ಹೇಳಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ಅದೇ ರೀತಿ ಈ ಒಂದು ಟೀಮ್ ಇದೆ, ಇವ್ರನ್ನ ಮಾತಾಡ್ಸ್ಕೊಳ್ಳುವ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಕ್ಕೆ. ಸೊ ಇವಾಗ ಈ ಒಂದು ಬೋಟು ಇದೊಂಥರ ಇಂಟ್ರೆಸ್ಟಿಂಗ್ ಬೋಟು. ಯಾಕೆ ಅಂತ ಹೇಳ್ತೀನಿ, ಎಲ್ಲ ಬೋಟ್ ಒಂದೊಂದ್ ತರ ಇದ್ರು. ನನಗೆ ಏನ್ ಗೊತ್ತಿಲ್ಲ, ಕೆಲವು ಕಡೆ ನಮ್ಮ ಟೀಮ್ ಅವ್ರು ಏನ್ ಯೋಚನೆ ಮಾಡ್ತಾರೆ ಅದು ನನ್ಗೆ ಗೊತ್ತಾಗುತ್ತೆ. ಅಂಡ್ ನಾನು ಅದೇ ತರ ಪ್ಲಾನ್ ಮಾಡುವಾಗ ಅವ್ರು ಯೋಚನೆ ಮಾಡಿದೆ ಈ ತರ ಒಂದು ಇರ್ಬೇಕಿತ್ತು, ಚೆನ್ನಾಗಿರುತ್ತೆ ಅಂತ. ಸೊ ಅದೇ ತರ ಒಂದು ಟೀಮು. ಇದರಲ್ಲಿ ನಮ್ಮ ಆಫರ್ನ ರಿಜೆಕ್ಟ್ ಮಾಡಿದವರು ಇದ್ದಾರೆ, ಆಮೇಲೆ ಅಕ್ಸೆಪ್ಟ್ ಮಾಡಿದವರು ಇದ್ದಾರೆ. ಅವ್ರನ್ನೆಲ್ಲ ನೋಡ್ತಾ ಇದ್ದಾರೆ. ಪರವಾಗಿಲ್ಲ, ಬನ್ನಿ ಇವಾಗ ತೋರಿಸ್ತೀನಿ ಯಾರು ಅಂತ ಹೇಳ್ಬಿಟ್ಟು. ಇಟ್ಕೊಳ್ಳಿ, ಬಿಡಬೇಡಿ. ಆಯ್ತು, ಈಗ ಬನ್ನಿ ಒಂದ್ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಮಾಡುವ. ನಮ್ಮ ತಂಡದ ಒಂದು ಯುವತಿಯರು. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡುವ. ದೀರ್ಘ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ರಾಫ್ಟಿಂಗ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಸೀರಿಯಸ್ಲಿ ನಾನೊಬ್ಳು ತುಂಬಾ ಭಯ ಪಟ್ಕೊಂಡು ಒಂದ್ ಸ್ಟೋರಿ ಹೇಳ್ತೀನಿ. ಇದು ನನ್ ಫಸ್ಟ್ ರಾಫ್ಟಿಂಗ್. 2 ಲೈನ್ಸ್ ಅಲ್ಲಿ ಒಂದು ಸ್ಟೋರಿ. ಸರ್ ಮೆಸೇಜ್ ಹಾಕಿದ್ರು ಗ್ರೂಪ್ ಅಲ್ಲಿ, ಈ ತರ ರಾಫ್ಟಿಂಗ್ ಇದೆ ಅಂತ ವೋಟ್ ಮಾಡಿ, ಇಂಟ್ರೆಸ್ಟೆಡ್ ಅಂಡ್ ನಾಟ್ ಇಂಟ್ರೆಸ್ಟೆಡ್. ನಾನ್ ಏನ್ ಮಾಡ್ದೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ರಾಫ್ಟಿಂಗ್ ಅಂತ ಅನ್ಸ್ತು ನನ್ಗೆ. ಆಮೇಲೆ ನಾನೇನ್ ಮಾಡ್ದೆ, ಗುಂಪಿನಲ್ಲಿ ಗೋವಿಂದ ಅಂತ ಇಂಟ್ರೆಸ್ಟೆಡ್ ಅಂತ ಕಳ್ಸಿದೆ, ಯಾರಿಗೂ ಏನು ಹರ್ಟ್ ಮಾಡಬಾರ್ದು ಅಂತ. ಆಫ್ಟರ್ ದಟ್ ತುಂಬಾ ಭಯ ಆಯ್ತು, ಹೆಂಗ್ ಹೋಗೋದು. ನಾಳೆ ಅಂದಾಗ ನನ್ಗೆ ತುಂಬಾ ಭಯ ಆಗ್ತಾ ಇತ್ತು. ಹೆಂಗ್ ಹೋಗೋದು ಅಂತ. ಆಮೇಲೆ ಲೈಕ್ ಐ ಹ್ಯಾವ್ ಡಿಸೈಡೆಡ್. ಮತ್ತೆ ಕಾರಲ್ಲಿ ಬರ್ಬೇಕಾದ್ರೂ ಸರ್ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ನನ್ಗೆ ಆಗ ಜಾಸ್ತಿ ಭಯ ಆಗಿತ್ತು. ಆಮೇಲೆ ಅನ್ಕೊಂಡೆ, ಇಲ್ಲ ನಾನು ಹೋಗ್ತೀನಿ, ಐ ಡೂ ಇಟ್ ಅಂತ. ನಿಜವಾಗ್ಲೂ ಇರ್ತೀನಿ, ನೆಕ್ಸ್ಟ್ ಲೆವೆಲ್ ಆಗಿತ್ತು ರಾಫ್ಟಿಂಗ್. ಐ ಲವ್ ದಟ್. ಎಸ್, ಸೂಪರ್. ಸೊ ದೀರ್ಘ ನಮ್ಮ ನೇಚರ್ ಪ್ರಣರ್ ಪ್ರೋಗ್ರಾಮ್ ಅಲ್ಲಿ ಒಂದು ಅದ್ಭುತ ವಾಯ್ಸ್ ಬರುತ್ತೆ. ಆ ವಾಯ್ಸ್ ಹಿಂದೆ ಇರುವಂತ ಪರ್ಸನ್ ಅಂದ್ರೆ ದೀರ್ಘ. ಅವ್ರ ವಾಯ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಸೆಷನ್ ಅಲ್ಲಿ ಲೈಕ್ ಲಾಸ್ಟ್ ವೀಕ್ ಅಲ್ಲಿ ಮಾಡಿದ ಸೆಷನ್ ಅಲ್ಲಿ ತುಂಬಾ ಫೀಡ್ಬ್ಯಾಕ್ ಬಂತು. ಸೊ ಶಿ ಇಸ್ ಅಮೇಸಿಂಗ್ ಪರ್ಸನ್. ಅಂಡ್ ರಾಫ್ಟಿಂಗ್ ಎಂಜಾಯ್ ಮಾಡಕ್ಕೆ ಮಗು ತರ ಆಡ್ತಾ ಇದ್ರು, ಲೈಕ್ ಒಂದು ರಿವರ್ ಅಲ್ಲಿ. ಸೊ ಐ ವಾಂಟ್ ಎವ್ರಿಬಡಿ ಟು ಎಕ್ಸ್ಪೀರಿಯನ್ಸ್ ದಟ್ ಕೈಂಡ್ ಆಫ್ ಥಿಂಗ್. ಅಂಡ್ ನೆಕ್ಸ್ಟ್ ಲಿಖಿತಾ ಅವರು ಇದ್ದಾರೆ. ಎಸ್. ಸೊ ನಾನು ಆಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದ್ದೆ. 2 ಡೇಸ್ ಬ್ಯಾಕ್ ಹಂಗೆ ಹೇಳಿದ್ದೆ ನಾನು ನನ್ನ ಕೊಲೀಗ್ ಜೊತೆ, ಸರ್ ಏನಾದ್ರು ರಾಫ್ಟಿಂಗ್ ಹೋದ್ರೆ ನಾನೇ ಫಸ್ಟ್ ಹೋಗೋದು ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದ್ರೆ ಸರ್ ಪೋಲ್ ಹಾಕಿದ್ದಾರೆ. ಸೊ ನಾನು ಅನ್ಕೊಂಡೆ ಎಲ್ಲೋ ಯೂನಿವರ್ಸ್ ಕನೆಕ್ಟ್ ಮಾಡ್ತು ಅಂತ. ಇಟ್ ವಾಸ್ ಅಮೇಝಿಂಗ್. ಎಲ್ಲರೂ ಕೂಡ ಲೈಫಲ್ಲಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನನಗೆ ಅಡ್ವೆಂಚರ್ ಎಲ್ಲ ನಂಗೆ ತುಂಬಾ ಇಷ್ಟನೇ. ಬಟ್ ನನಗೂ ಅನ್ಸ್ತು ಇನ್ನೊಂಚೂರು ಲಾಂಗ್ ಲೆಂತಿ ಇರಬೇಕಿತ್ತು ಅಂತ. ತುಂಬಾ ಚೆನ್ನಾಗಿತ್ತು. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಲಿಖಿತಾ. ಲಿಖಿತಾ ಅವರು ವೋಟ್ ಮಾಡ್ಬೇಕು ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಐ ಮೀನ್ ಒಂದು ಮಗು ಆದ್ಮೇಲೆ ಒಂದು ಲೈಕ್ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅದು ಇದು ಎಲ್ಲ ಇದ್ದಾಗ ಸಡನ್ ಆಗಿ ಈ ತರ ವಿಷಯಕ್ಕೆ ಫಸ್ಟ್ ಬ್ಯಾಕ್ಔಟ್ ಆಗೋದೇ ಹೆಣ್ಮಕ್ಳು. ಇಲ್ಲ ಸರ್ ಬರೋಕ್ಕಾಗಲ್ಲ ಹಾಗೆ ಅಂತ. ಬಟ್ ಫಸ್ಟೇ ಬಂದು ವೋಟ್ ಮಾಡ್ಬಿಟ್ರು. ಐ ಆಮ್ ಲೈಕ್ ಓಕೆ, ಐ ಥಿಂಕ್ ಮೈ ಟೀಮ್ ಇಸ್ ಇನ್ ದ ರೈಟ್ ಡೈರೆಕ್ಷನ್. ಅವರ ಫ್ಯಾಮಿಲಿ ಅಷ್ಟೇ ಕಳ್ಸಿದ್ದಾರೆ ಖುಷಿಯಿಂದ. ಆಯ್ತು ನೀನು ಹೋಗಿ ಎಂಜಾಯ್ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು. ಆಮೇಲೆ ಇರುತ್ತೆ ಅವರಿಗೆ ಏನು ಈ ಟೀಮ್ ನೋಡಿದ್ರೆ ಯಾವಾಗ್ಲೂ ಸುತ್ತಾನೆ ಇರ್ತಾರೆ ಅಂತ. ಬಿಕಾಸ್ ದೇ ಫೀಲ್ ದಟ್ ಅಲ್ಲ, ಹೋಮ್ಲಿ ಅಟ್ಮಾಸ್ಫಿಯರ್ ಫೀಲ್ ಆಗುತ್ತೆ. ಗೊತ್ತಾಗಿದೆ ಕಷ್ಟ ಇದ್ರಲ್ಲಿ. ಸೂಪರ್ ಅದು. ಓಕೆ, ಹಾಗೆ ಸೊ ದಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಲಿಖಿತಾ ಅವರೇ. ಎಸ್, ಓವರ್ ಟು ರಶ್ಮಿ. ಓಕೆ, ಇದು ನನ್ನ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ರಾಫ್ಟಿಂಗು. ಫಸ್ಟ್ ದಾಂಡೇಲಿಗೆ ಹೋಗಿದ್ದೆ. ಅಲ್ಲಿ ರಾಫ್ಟಿಂಗ್ ಒಂದೇ ರಾಫ್ಟಿಂಗ್ ಇದು ಅಷ್ಟು ಏನು ನಾನು ರಾಫ್ಟಿಂಗ್ ಮಾಡಿದೆ ಅಂತ ಫೀಲ್ ಆಗಿಲ್ಲ. ಬಟ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ವಾಸ್ ಫ್ಯಾಂಟಾಸ್ಟಿಕ್. ಮತ್ತೆ ನಮ್ಮ ಟೀಮ್ ಎಲ್ರೂ ಫುಲ್ ಡೇರಿಂಗ್ ಆಗಿದ್ರು. ಯಾರೊಬ್ರು ಹೆದರ್ಕೊಳ್ಳಿಲ್ಲ. ಬನ್ನಿ ಹೋಗೋಣ, ಜಂಪ್ ಮಾಡೋಣ ವಾಟರ್ಗೆ ಇದ್ದ ತಕ್ಷಣ ಎಲ್ಲರೂ. ಈವನ್ ಲಿಖಿತಾ ಅಕ್ಕ ಮತ್ತೆ ದೀರ್ಘ ಅಕ್ಕ ನಾನು ಜಂಪ್ ಮಾಡಿ ನೋಡಿ, ಅವರು ಕೂಡ ಏನಿಲ್ಲ, ಅವ್ರು ಜಂಪ್ ಮಾಡಿದಾಳೆ ಅಂದ್ರೆ ನಾವು ಜಂಪ್ ಮಾಡ್ಬೋದು, ಹಾಡ್ಬೋದು ಅಂತ ಅವರು ಕೂಡ ಜಂಪ್ ಮಾಡಿ ಎಲ್ಲ ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಸೂಪರ್. ಇವ್ರ ಟೀಮ್ ಫುಲ್ ಡೇರಿಂಗ್ ಆಗಿ ಫುಲ್ ಜಂಪ್ ಮಾಡಕ್ಕೆಲ್ಲ ರೆಡಿ ಇದ್ರಂತೆ. ನಮ್ಮವರೆಲ್ಲ ನಿದ್ದೆ ಮಾಡ್ಕೊಂಡಿದ್ರು. ಓಕೆ, ಇವ್ರು ಸ್ವಲ್ಪ ಹಂಗೆ ತುಂಬಾ ಆಯ್ತು. ಇವತ್ತು ಒಂದು ತಿಂದ್ರಲ್ಲ ಗೆಣಸು, ಅದೇ ಬಿಲ್ ಸಿಗುತ್ತಲ್ಲ ಕೊಡಗಲ್ಲಿ, ಅದೇಗಿತ್ತು? ಅದು ಚೆನ್ನಾಗಿತ್ತು. ನಮ್ಮ ಶೆಫ್ ಮಾಡಿದ್ದು
ಮತ್ತೆ ಅದರದ್ದು ಇದೇ ಹೇಗಿತ್ತು, ಖಾರ ಇತ್ತಲ್ಲ, ನಿಮ್ಗೆ ಖಾರ ಇಷ್ಟ ಅಲ್ಲ ಫುಡ್? ಹಾ, ಅದು ಚೆನ್ನಾಗಿತ್ತಾ? ಎಸ್. ಸೊ ಅದೇ ಐ ಮೀನ್ ಲೈಕ್ ಐ ಹ್ಯಾವ್ ಲಾಟ್ ಆಫ್ ಫನ್ ವಿತ್ ಮೈ ಟೀಮ್. ಹಾಗೆ ಇವರು ಕೂಡ ತುಂಬಾ ಖುಷಿಯಿಂದ ಓಡ್ ಬಂದ್ರು. ಮನೇಲಿ ಏನ್ ಬೈಯಲ್ವಾ ನಿಮ್ಗೆ ಈ ತರ? ಎಷ್ಟು ಸಲ ನೀನು trip ಹೋಗ್ತೀಯಾ ಅಂತ ಓಕೆ. ಓ ಮೈ ಗಾಡ್, ಬೈಸನ್ ಬಂದಿದೆ ಅಲ್ಲ, ಇದ್ರ ಮಧ್ಯೆ ಮೈಸನ್ ಇಲ್ಲಿ. ತೊಂದ್ರೆ ಇಲ್ಲ, ಅದು ಅದ್ರ ಪಾಡಿಗೆ ಹೋಗ್ತಾ ಇದೆ. ಎಸ್. ಏ ಬಂದ್ರು ಇಲ್ಲಿ ವಿಡಿಯೋ ಇದು. ಅಯ್ಯೋ ಯಪ್ಪ, ನೀವು ಮೈಸೂರಲ್ಲಿ ದನಗಳಿಗೆಲ್ಲ ಭಯ ಪಡ್ತೀರಾ? ಎತ್ತು. ಎಸ್. ಓಕೆ. ಇವಾಗ ಲೇಡೀಸ್ ಆಯ್ತು. ಆದ್ರೆ ಏನ್ ಗೊತ್ತಿಲ್ಲ, ಈ ಬೋಟಿಗೆ ಫುಲ್ ಲೇಡೀಸ್ ಓಡೋಗ್ಬಿಟ್ಟು ಹಾಕೊಂಡಿದ್ದಾರೆ. ಮೇ ಬಿ ನಿತಿನ್ ಇದ್ದಾರೆ. ಯಂಗ್ಸ್ಟರ್ಸ್, ನಮ್ಮಲ್ಲಿ ಎಲ್ಲ ಏಜ್ ಆದವರು, ಸೀನಿಯರ್ ಸಿಟಿಸನ್ಸ್ ಇದ್ದಿದ್ರು. ಸ್ಟಾರ್ಟ್ ಆಯ್ತು. ಓಕೆ, ಓವರ್ ಟು ರೋಷನ್. ಇವರು ಬಿಸಿಲಿದೆ ಅಂತ ಹೇಳ್ಬಿಟ್ಟು ಹಿಂಗ್ ಕಾಣಿಸಲ್ಲ, ಅವ್ರು ನ್ಯಾಚುರಲ್ ಆಗಿ ಹಿಂಗೆ ಕಾಣಿಸ್ತಾರೆ. ಓಕೆ. ಎಸ್ ರೋಷನ್, ನಮಸ್ತೆ ಎಲ್ರಿಗೂ. ಒನ್ ಆಫ್ ದಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೊಂದು ಸೆಕೆಂಡ್ ಎಕ್ಸ್ಪೀರಿಯನ್ಸ್. ಈ ರಾಫ್ಟಿಂಗ್ ಅಲ್ಲಿ ಹಂತವಾಗಿ ಒಂದು ಹೆಸರು ಇಟ್ಟಿದ್ದಾರೆ. ಲಾಸ್ಟ್ ರಾಫ್ಟ್ ಬಂದು ಬಾಡಿ ಶೇಕ್, ಮಿಲ್ಕಿ ಶೇಕ್ ಅಂತ. ಓ ಮೈ ಗಾಡ್. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲದೂ ಬಾಡಿ ಶೇಕ್ ಆಗಿದೆ, ಮಿಲ್ಕ್ ಶೇಕ್ ಆಗಿದೆ ಅಂತ ಗೊತ್ತಿಲ್ಲ, ಬಾಡಿ ಶೇಕ್ ಅಂತ ಆಗಿದೆ. ಬೀಳೋದೊಂದು ಬಾಕಿ, ಬಟ್ ಬಂದ್ವಿ. ಥ್ಯಾಂಕ್ ಗಾಡ್. ಥ್ಯಾಂಕ್ಸ್ ಟು ದ ಗೈಡ್ಸ್. ಗೈಡ್ಸ್. ಬೋಟಲ್ಲಿ ಒಂದು ವಿಶೇಷತೆ ಏನಂದ್ರೆ, ಜಾಸ್ತಿ ಬೈಸ್ಕೊಂಡಿದ್ರೆ ದೀರ್ಘ ಅವರು. ಆದ್ರೂ ನಾವಿಬ್ರು ಪೈಲಟ್ ಕೋ ಪೈಲಟ್ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ, ಬಂದ್ವಿ. ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಯಾಕೆಂದ್ರೆ ಅಲ್ಲಿ ನೀರ್ ಬಿದ್ಮೇಲೆ ನಾನು ಬಿಟ್ಟಂದ್ರೆ ಹಿಂಗೆ ಬಿದ್ದು ಇವಾಗ ಹತ್ತದ ಮೇಲೆ ಇದು ಚೆನ್ನಾಗಿದೆ. ಪೈಲಟ್, ಕೋ ಪೈಲಟ್, ಇಲ್ಲಿ ಇದ್ದಿದ್ದು ಏರ್ ಹಾಸ್ಟೆಸ್, ಪ್ಯಾಸೆಂಜರ್ ಇದ್ದಿದ್ದು ಒಬ್ಬರೇ ಪ್ಯಾಸೆಂಜರ್ ಇದ್ದಿದ್ದು ಔಟ್ ಫ್ಲೈಟ್ ಅಲ್ಲಿ. ಗೈಡ್ ಮಾಡ್ತಿದ್ದೆ, ಇವರು ಗೈಡ್ ಮಾಡ್ತಿದ್ದೆ. ಫ್ಲೈಟ್ ಖಾಲಿ ಹೋಗಿದೆ ಅದು. ಓಕೆ. ಆಮೇಲೆ ಇವನು ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವನು ಅರ್ಬನೈದ್ ಅಂತ ಒಂದು ಚಾನಲ್ ಎಲ್ಲ ಇನ್ಸ್ಟಾಗ್ರಾಮ್ ಇದೆಲ್ಲ ಮಾಡ್ತಾನೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ಪಷ್ಟವಾಗಿ ಇವನು ಕನ್ನಡ ತುಂಬಾ ಚೆನ್ನಾಗಿರುತ್ತೆ, ಕೇಳಿಬೇಕಾದ್ರೆ. ಎಸ್. ಓವರ್ ಟು ಮಿಸ್ಟರ್ ವಿತನ್. ಅದೇ, ಸೊ ನಾನು ಇದು ಸೆಕೆಂಡ್ ಟೈಮ್ ಇದೆ ಪ್ಲೇಸ್ ಅಲ್ಲಿ. ಲಾಸ್ಟ್ ಟೈಮ್ ಬಂದಾಗ ಫುಲ್ ಎದುರ್ಕೊಂಡು ಬಂದಿದ್ದೆ. ಸೊ ಅವಾಗ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎದುರ್ಕೊಂಡೇ ಇದ್ದೆ, ಬಟ್ ಈ ಟೈಮ್ ಫುಲ್ ಕಾನ್ಫಿಡೆನ್ಸ್ ಬಂದ್ರಲ್ಲ, ಫುಲ್ ಎಂಜಾಯ್ ಮಾಡಿದೆ. ಇನ್ನೂ ಬೇಕು ಅಂತ ಅನಿಸ್ತಾ ಇದೆ. ಹೌದು. ಎಸ್, ಸೂಪರ್. ಮತ್ತೆ ನನಗೇನಂದ್ರೆ ಆಸ್ ಅ ಬಿಸ್ನೆಸ್, ನಮ್ಮ ಒಂದು ಟೀಮ್ ಆಗಿರೋದ್ರಿಂದ ನನಗೊಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ. ಅಂದ್ರೆ ಎಲ್ಲ ಬೋಟ್ ಪಾಸ್ ಆಗ್ಬೇಕು. ನಂದು ಒಂದು ಬೋಟ್ ಪಾಸ್ ಆಗಿದ್ರೆ ಮಾತಲ್ಲ, ಲೈಕ್ ಕಂಪ್ಲೀಟ್ ಎಲ್ಲ ಬೋಟ್ ಪಾಸ್ ಆಗ್ಬೇಕು ಅಂತ. ಬಟ್ ಇದರಲ್ಲಿ ನನಗೆ ಕಂಪ್ಲೀಟ್ ಧೈರ್ಯ ಇವನ್ ವಿಷಯದಲ್ಲಿ. ಯಾಕಂದ್ರೆ ಈ ಬೋಟ್ ಮಗ್ಸಿದ್ರೆ ನಡ್ಕೊಂಡು ಬಂದ್ಬಿಡ್ತಾನೆ, ಅಂದ್ರೆ ಅಷ್ಟೊತ್ತೇ ಇದ್ದಾನೆ. ಸೊ ಏನ್ ತೊಂದ್ರೆ ಇಲ್ಲ. ಓವರ್ಟೇಕ್ ಮಾಡುವ. ಹೌದು, ಅವನು ಒಳ್ಳೆ ಎಷ್ಟು ಆಳ ಇದ್ರು ನಡ್ಕೊಂಡು ಬರ್ತಾನೆ ಆರಾಮಾಗಿ, ಆ ತರ. ಓಕೆ. ಸೊ ಇಟ್ಸ್ ಫನ್. ಅಂಡ್ ಓವರ್ ಟು ಮೀನ್ಸ್ ನಮ್ಮ ಪಟ್ಟೆದಾರ ಅಂತ. ಈಗ ನಮ್ಮ ಈ ಕೊಡಗಲ್ಲಿ ಏನಾದ್ರು ಫಂಕ್ಷನ್ ಎಲ್ಲ ಆದ್ರೆ ಒಂದು ಪಟ್ಟೆದಾರ, ಅವ್ರು ಜಾಸ್ತಿ ಮಾತಾಡಲ್ಲ. ಅದೇ ಇನ್ಚಾರ್ಜ್ ಎಲ್ಲ ಅವ್ರ ಇನ್ಚಾರ್ಜ್. ಅದಕ್ಕೆ ಅವ್ನಿಗೆ ರೈತ ಹಾಕೊಡು, ಇವನಿಗೆ ಚಟ್ನಿ ಹಾಕಿ ಕೊಡು, ಈ ತರ ಒಂದು ಎಮೋಷನಲ್ ಆಗಿ ಅವನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಕೇಳುವ. ಆಮೇಲೆ ಇವರೇ ನನಗೆ ಫಸ್ಟ್ ನಮ್ಮ ಇದರಲ್ಲಿ ವೋಟ್ ಮಾಡೋದವರು. ಸೆಕೆಂಡ್ ರೌಂಡ್ ಅಲ್ಲಿ ಗುಂಡು ಹೊಡೆದೆ, ಆ ಒಂದು ಝೂಮ್ ಅಲ್ಲಿ ಬಂದು ಮೀಟಿಂಗ್ ಮಾಡ್ಬೇಕು. ನಾನು ನಿತಿನ್ ಒಂದ್ಸತಿನೂ ಕರೆದಿಲ್ಲ, ಬಾ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ಆಗಿ ಎಸ್ ಅಂತ ಕ್ಲಿಕ್ ಮಾಡಿದ್ದಾರೆ. ಎಸ್ ಹೇಳಿ, ಹೆಂಗಿತ್ತು? ಮಿಸ್ ಮಾಡಿದ್ರೆ ಹೆಂಗಿರ್ತಿತ್ತು? ಹಾಯ್, ನಮಸ್ಕಾರ. ಫಸ್ಟ್ ನಾನು ಬರಲ್ಲ ಅಂತಾನೆ ಅನ್ಕೊಂಡಿದ್ದೆ, ಬಿಕಾಸ್ ನಾನು ಆಲ್ರೆಡಿ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದೊಂದು ಚೆನ್ನಾಗಿರ್ಲಿಲ್ಲ ಎಕ್ಸ್ಪೀರಿಯನ್ಸ್. ಸೇಮ್ ಅದೇ ತರ ಇರುತ್ತೆ ಎಕ್ಸ್ಪೀರಿಯನ್ಸ್. ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಅನ್ಕೊಂಡು ನಾನು ಸುಮ್ಮನೆ ಆಗಿದೆ. ದೆನ್ ಓಕೆ ಸರ್ ಹೇಳಿದ್ರಲ್ಲ, ಒಂದು ಶೂಟ್ ಹಾಕಿದ್ರು ಮೀಟಿಂಗ್ ಅಲ್ಲಿ. ಓಕೆ ಸರಿ, ಟ್ರೈ ಮಾಡೋಣ ಅಂತ ಬಂದೆ. ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಮತ್ತೆ ಎಂಟೈರ್ ಲೈಕ್ 5 ಮೆಂಬರ್ಸ್ ಅಷ್ಟೇ, ಹೆಲ್ಪಿಂಗ್ ಈಚ್ ಅದರ್. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ವಿ ಆಸ್ ಅ ಹ್ಯೂಮನ್ ಬೀಯಿಂಗ್, ಯು ಮಸ್ಟ್ ಟ್ರೈ ದಿಸ್. ಥ್ಯಾಂಕ್ ಯು. ಯಾರ ಬಾಯಲ್ಲಿ ಯಾವ ಮಾತು ಬರ್ತಾ ಇದೆ ಅಂತ ನನಗೆ ಸಾಕ್ ಆಗ್ತಾ ಇದೆ. ಎಸ್, ಸೂಪರ್, ವೆರಿ ನೈಸ್. ಐ ರಿಯಲಿ ಅಪ್ರಿಷಿಯೇಟ್. ಸೊ ಹಾಗೆ ಇದೊಂದು ಟೀಮ್ ಅದ್ಭುತವಾಗಿ ರಾಫ್ಟಿಂಗ್ ಮಾಡಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಯು. ಅಂಡ್ ಥ್ಯಾಂಕ್ಸ್ ಟು ಆಲ್ ದೇರ್ ಫ್ಯಾಮಿಲೀಸ್, ನಂಬಿಟ್ಟು ಕಳಿಸಿದ್ದಾರೆ. ಸ್ಪೆಷಲಿ ಒಂದು ರಾಫ್ಟಿಂಗ್ ಅಂತ ಹೇಳಿದ್ರೆ ಭಯ ಪಡ್ತಾರೆ, ಅಡ್ವೆಂಚರ್ ಅಂತ. ಬಟ್ ಭಯ ಪಡಕ್ಕೆ ಏನಿಲ್ಲ, ಇಟ್ಸ್ ಫನ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಕ್ಕೆ ಬಾಯ್. ಇಲ್ಲಿ ಯಾರು ಕ್ಲೋಸ್ ಮಾಡ್ಸುವ? ಬನ್ನಿ, ಗೆಣಸ್ ಬಿದ್ದು ಸಿಕ್ತವ್ರಿಗೆ.